ಈ ದೀಪಾವಳಿ ಹಬ್ಬದ ಒಳ ಅರ್ಥ ಏನು? ಒಂದು ಜ್ಞಾನ, ಇನ್ನೊಂದು ಸಂಭ್ರಮ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬದ ಒಳ ಅರ್ಥ ಏನು? ಎರಡೇ ಪದ, ಒಂದು ಜ್ಞಾನ, ಇನ್ನೊಂದು ಸಂಭ್ರಮ. ಜ್ಞಾನ ಅಂದ್ರೇನು? ಸಂಜೆ ನಾವು ಎಲ್ಲ ಮನೆ ಮುಂದ್ಗಡೆ ದೀಪ ಹಚ್ತೀವಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಂಕೇತ, ಅಜ್ಞಾನದಿಂದ ಜ್ಞಾನದೆಡೆಗೆ. ಆ ದೀಪ ಹಚ್ಚಿದಾಗ ಎಲ್ಲರೂ ಸೇರಿಕೊಂಡು ನಮ್ಮಲ್ಲಿ ಒಂದು ಜ್ಞಾನದ ಜ್ಯೋತಿ ಬೆಳಗುತ್ತಿದೆ ಅನ್ನತಕ್ಕಂಥ ಅರಿವಿರಬೇಕು. ಜ್ಞಾನದ ಜ್ಯೋತಿ ಬೆಳಗಿದ ಮೇಲೆ ಸಂಭ್ರಮ ಇರಬೇಕು. ಅದೇ ಪಟಾಕಿ ಎಲ್ಲ ಹೊಡಿತಾರಲ್ಲ, ಸಂಭ್ರಮಿಸುವುದು, ಸೆಲೆಬ್ರೇಷನ್. ಹಾಗಾದರೆ ಜ್ಞಾನದ ಜ್ಯೋತಿ ಅಂದ್ರೇನು? ಯಾವುದು ಜ್ಞಾನ? ಮನುಷ್ಯ ಯಾವಾಗ ಸಂಭ್ರಮಿಸ್ತಾನೆ ನೋಡಿ? ಮನಸ್ಸು ತೃಪ್ತವಾದಾಗ, ಸಮಸ್ಯೆಗಳು ಇಲ್ಲದಾಗ, ಸಂತೋಷ ಮನಸ್ಸಿನಲ್ಲಿ ಜಾಸ್ತಿ ಆದಾಗ ಸಂಭ್ರಮಿಸ್ತಾನೆ. ಸೆಲೆಬ್ರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಜ್ಞಾನ ಯಾವ ರೀತಿ ಬರಬೇಕು ಮನುಷ್ಯನಿಗೆ ಅಂದರೆ, ಈಗ ನನಗೆ ಯಾವುದೇ ರೀತಿಯಾದ ಈ ಕ್ಷಣ ಸಮಸ್ಯೆಗಳು ಇಲ್ಲ. ಸಮಸ್ಯೆಗಳೇ ಸೃಷ್ಟಿಯ ಸಹಜ ನಿಯಮ. ಈ ದಿನ ಈ ಕ್ಷಣ ನಾನು ಸಂಭ್ರಮಿಸಬೇಕು ಅನ್ನತಕ್ಕಂಥ ಚಿಂತನೆ ಬರಬೇಕು. ಆಮೇಲೆ ಸಂಭ್ರಮಕ್ಕೆ ಹೋಗ್ತೀವಿ, ಪಟಾಕಿ ಹೊಡಿತೀವಿ. ಸೊ ಜ್ಞಾನ ಪಟಾಕಿ ಕಡೆ ಒಳಗೆ ಬಂದಾಗ, ಸಂಭ್ರಮಿಸಲು ಬಂದಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಅರಿವಿರಬೇಕು. ಇದು ತುಂಬ ಮುಖ್ಯ. ಜ್ಞಾನದಿಂದ ನಾವು ಜೋರು ಪಟಾಕಿ ಹೊಡಿತೀವಿ. ನಗರಗಳಲ್ಲಿ, ಸಿಟಿನಲ್ಲಿ ಯಾರಿಗೂ ಪಟಾಕಿ ಹೊಡೆಯುವ ಹಕ್ಕಿಲ್ಲ. ಯಾಕೆಂದರೆ ಜನಸಂದಣಿ ಜಾಸ್ತಿ ಇದೆ. ಇಲ್ಲಿ ಏರ್ ಪೊಲ್ಯೂಷನ್ ಇದೆ, ನಾಯ್ಸ್ ಪೊಲ್ಯೂಷನ್ ಇದೆ, ಶಬ್ದ ಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ. ಇದೆಲ್ಲ ಇದೆ. ನಾನು ಪಟಾಕಿನ ಹೊಡಿಬಾರ್ದು, ಹೊಗೆನ ಬಿಡಬಾರ್ದು, ನಾನು ಶಬ್ದನ ಮಾಡಬಾರ್ದು ಅಂತಕ್ಕಂಥ ಜ್ಞಾನ ಬರಬೇಕು ದೀಪ ಹಚ್ಚಿದ ಮೇಲೆ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಶ್ರೀಮಂತರಾದವರೆಲ್ಲ ಜಾಸ್ತಿ ಪಟಾಕಿಗಳು ತಂದು ಪಟಾಕಿ ಹೊಡಿತಾ ಇರ್ತಾರೆ. ಅವರು ಸ್ವಾರ್ಥದ ಸಂಭ್ರಮ. ಇದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಸ್ವಾರ್ಥಿಗಳಾಗಿ ಸಂಭ್ರಮಿಸ್ತಾರೆ. ಪ್ರಕೃತಿಯ ಜೊತೆಯಲ್ಲಿ ಸಂಭ್ರಮಿಸಬೇಕು. ನಿನ್ನ ಸುತ್ತಮುತ್ತ ಯಾರ್ಯಾರು ಜನರಿದ್ದಾರೋ ಅವರ ಜೊತೆಯಲ್ಲಿ ಸಂಭ್ರಮಿಸಬೇಕು. ಅವರೆಲ್ಲರೂ ಚೆನ್ನಾಗಿರಬೇಕು ಅಂದಾಗ, ಸೊ ನಗರದಲ್ಲಿ ವಾಯು ಮಾಲಿನ್ಯ ಕೆಟ್ಟೋಗಿದೆ, ಸೊ ಇಲ್ಲಿ ನಾನು ಪಟಾಕಿ ಹಚ್ಚಬಾರ್ದು, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ನಾನು ಚೆನ್ನಾಗಿರ್ಬೋದು, ಬೇರೆಯವ್ರಿಗೆ ಆಸ್ತಮಾ ಬರುತ್ತೆ, ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗುತ್ತೆ, ಶಬ್ದ ಜಾಸ್ತಿ ಆಗುತ್ತೆ, ಪೇಷಂಟ್ಸ್ಗೆಲ್ಲ ಸಮಸ್ಯೆ ಆಗುತ್ತೆ, ಪ್ರಾಣಿಗಳಿಗೆಲ್ಲ ಸಮಸ್ಯೆ ಆಗುತ್ತೆ. ಅನ್ನತಕ್ಕಂಥ ಅರಿವಿದ್ದರೆ ಅವನು ದೀಪ ಹಚ್ಚಿದನಲ್ಲ, ಅದಕ್ಕೆ ಸಾರ್ಥಕತೆ ಬರುತ್ತೆ. ಅಲ್ಲಿ ಜ್ಞಾನ ಮೂಡಿದೆ. ಜ್ಞಾನ ಮೂಡಿ ಸಂಭ್ರಮಿಸುವಾಗ, ಸೊ ನಾನು ಪಟಾಕಿ ಹೊಡೆಯಲ್ಲ, ನಾನೇನು ಮಾಡಲ್ಲ ಅಂತ ಮನೆಗೆ ಬಂದು ಖುಷಿಯಾಗಿ ಎಲ್ಲ ಜೊತೆ ನಗ್ನಗ್ತಾ ಒಳ್ಳೆ ಊಟ ಮಾಡಿ ಆರಾಮಾಗಿ ಮಲ್ಕೋಬೇಕು. ಇದು ಜ್ಞಾನ. ಅಂದರೆ ನೀನು ಯಾವ ಸ್ಥಳದಲ್ಲಿ ಎಲ್ಲಿದ್ದೀಯೋ ಅಲ್ಲಿಯ ಪರಿಸರವನ್ನು ಗಮನಿಸಿ ಅದಕ್ಕೆ ಎಷ್ಟು ನೀನು ಕೃತಜ್ಞನಾಗಿರ್ತೀಯೋ ಅವನು ಜ್ಞಾನಿ. ಶ್ರೀಮಂತರೆಲ್ಲ ಜ್ಞಾನಿಗಳಲ್ಲ, ಸ್ವಾರ್ಥಕ್ಕಾಗಿ ಸಂಭ್ರಮಿಸುವವರು. ಅವರಲ್ಲೇ ಎಂಜಾಯ್ ಮಾಡಬೇಕಷ್ಟೇ, ಬೇರೆಯವ್ನು ಹೆಂಗಾರ ಹಾಳಾಗೋಗ್ಲಿ.
ಈ ಥರ ನೋಡ್ತಾ ಇರ್ತಾರೆ. ಸೊ ಒಂದೊಂದು ಹಬ್ಬಗಳ ವೈಶಿಷ್ಟ್ಯಗಳನ್ನು ನೋಡ್ತಾ ಬಂದಾಗ ನಾವು ಮೊದಲು ಅಧ್ಯಯನ ಮಾಡಬೇಕಾಗಿರೋದು ಪ್ರಕೃತಿಯನ್ನು, ಪಂಚಭೂತಗಳನ್ನು. ಅದರಿಂದ ಈ ದೇಹ ಇದೆ, ಪಂಚಭೂತಗಳಿಂದ ದೇಹ ಇದೆ, ಎಲ್ಲ ಅಸ್ತಿತ್ವವು ಆ ಪಂಚಭೂತಗಳಿಂದಿದೆ. ಅದಕ್ಕೆ ನಾನು ಎಷ್ಟು ಗೌರವಿಸ್ತಾ ಇದ್ದೀನಿ ಅನ್ನತಕ್ಕಂಥದ್ದೇ ಜ್ಞಾನ. ಅದು ಬೆಳಕು ಇನ್ನಲ್ಲಿ ಮೂಡಬೇಕು. ನೀನು ದೀಪವನ್ನು ಹಚ್ತೀಯ, ಸಂಭ್ರಮಿಸ್ತೀಯ, ನೆನೆಸ್ಕೋತಾ ಇದೆಯಾ ನೀನು ಅಂದರೆ ಈಗ ನನಗೆ ಜ್ಞಾನ ಮೂಡಿ ಬರ್ತಾ ಇದೆ ಅಂತ ಅಲ್ವಾ? ಸೊ ಜ್ಞಾನ ಬಂದ ಮೇಲೆ ಅಜ್ಞಾನಿಯಾಗಿ ನೀವು ಪಟಾಕಿನ ಹೊಡೆಯಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಬೈಕೋತಾರೆ. ಏನಂತ ಗೊತ್ತಾ, ಇವ್ರು ಏನು ಗೊತ್ತು, ಯೋಗ ಮಾಸ್ಟರ್ ಹಿಂಗೆ ಹೇಳ್ತಿದ್ದಾರೆ, ನಾವು ಹಬ್ಬದಲ್ಲಿ ಅದನ್ನೆಲ್ಲ ಮಾಡಿಲ್ಲ ಅಂದರೆ ನಮ್ಮ ಸಂಸ್ಕೃತಿಗೆ ಅಪಚಾರ ಅಂತಾರೆ. ಸಂಸ್ಕೃತಿಗೆ ಅಪಚಾರವಾಗಿದ್ದರೆ ಸರ್ಕಾರ ಪಟಾಕಿಗಳನ್ನು ಬ್ಯಾನ್ ಮಾಡ್ತಿರ್ಲಿಲ್ಲ. ಸರ್ಕಾರ ಪಟಾಕಿಗಳನ್ನು ಬ್ಯಾನ್ ಮಾಡೋ ಮಟ್ಟಕ್ಕೆ ಸಾಮಾನ್ಯರು, ಜ್ಞಾನಿಗಳು, ಶ್ರೀಮಂತರು ಹೋಗ್ಬಾರ್ದಾಗಿತ್ತು. ನಿಮಗೆ ಪ್ರಕೃತಿ ಅರಿವಿರಬೇಕು. ನಾನೇ ಆ ಪಟಾಕಿಗಳನ್ನು ತರಬಾರ್ದು. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನೀನು ದಡ್ಡ, ಈ ಕಾನೂನು ಫಾಲೋ ಮಾಡಿದರೆ ನಿನಗೆ ಶಿಕ್ಷೆ ಅಂದ್ಬಿಟ್ಟು ಕಾನೂನು ಮಾಡಿ ನೀನು ಮನಸ್ಸನ್ನು ಕಂಟ್ರೋಲ್ ಮಾಡ್ತಿದೆ ಅಂದರೆ ನೀನೆಷ್ಟೊಂದು ಅಜ್ಞಾನಿಯಾಗಿದೆ ಯೋಚನೆ ಮಾಡಿ ನೋಡಿ. ಡೆಲ್ಲಿ ಸರ್ಕಾರದಲ್ಲಿ ಎಷ್ಟೊಂದು ಮಾಡ್ತಾ ಇದ್ದಾರೆ, ಎಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲೂ ಬ್ಯಾನ್ ಮಾಡ್ತಾರೆ, ಬರೀ ಹಸಿರು ಪಟಾಕಿಗಳನ್ನು ಹೊಡೆಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಚಿಂತನೆ ಮಾಡಬೇಕು, ಈ ದಿಶೆಯಲ್ಲಿ ಬ್ಯಾನ್ ಮಾಡೋ ಮಟ್ಟಕ್ಕೆ ಹೋಗೋದಲ್ಲ, ನಾನು ಅರಿತುಕೊಂಡು ಅದನ್ನು ನಿಲ್ಲಿಸಬೇಕು. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯವನ್ನು ನಿಲ್ಲಿಸಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಮಾಲಿನ್ಯಗಳನ್ನು ಹೊರಹಾಕಿ ಮನಸ್ಸನ್ನು ಶಾಂತಗೊಳಿಸಬೇಕು. ಇದು ಜ್ಞಾನ. ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ ನನ್ನನ್ನು ಕರ್ಕೊಂಡೋಗು. ತಮಸೋಮ ಜ್ಯೋತಿರ್ಗಮಯ, ಎಷ್ಟು ಸರಳವಾಗಿದೆ ನೋಡಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗುವಂತಕ್ಕಂಥ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು. ಈ ಸತ್ಯ ಅರ್ಥ ಮಾಡಿಕೊಂಡ್ರೆ ನೀವು ಈ ದೀಪಾವಳಿ ಹಬ್ಬದ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ದೀಪಾವಳಿ ಹಬ್ಬ ಮಾಡಿ ಅಂದರೆ ಸರಳವಾಗಿ ಜ್ಞಾನದಿಂದ ಸಂಭ್ರಮಿಸಬೇಕು. ಅಸತ್ಯವನ್ನು, ಅಜ್ಞಾನವನ್ನು ನಾವು ತಿರಸ್ಕಾರ ಮಾಡಬೇಕು. ಆಗ ಪ್ರತಿದಿನ ನಾವು ಜ್ಞಾನದ ಕಡೆಗೆ ಹೋಗ್ತಾ ಇರ್ತೀವಿ ಅಲ್ವಾ? ಯೋಚನೆ ಮಾಡಿ ನೋಡಿ. ನಾನು ಸಿಂಪಲಾಗಿ ಹೇಳ್ತೀವಿ, ತುಂಬ ಜನ ಜ್ಞಾನಿಗಳು ಈ ಸಮಾಜದಲ್ಲಿ ಅಜ್ಞಾನವನ್ನು ಬಿತ್ತುತ್ತಾ ಇದ್ದಾರೆ. ಹಬ್ಬಗಳು ಬಂದಾಗ ಮೊನ್ನೆ ಹಾಸನಾಂಬೆ ದೇವಸ್ಥಾನಕ್ಕೆ ಹೋದಂಥ ರಾಜಗುರುಗಳು ಹೇಳಿದ್ದಾರೆ, ಹಾಸನಾಂಬೆ ದರ್ಶನಕ್ಕೆ ಹೋದಂಥ ರಾಜಗುರು, ನಿಮಗೆಲ್ಲ ಗೊತ್ತಿರುತ್ತೆ, ಅವ್ರು ಹೇಳಿದ್ದಾರೆ ಅಲ್ಲಿ ಟೈಮ್ ಇರಲಿಲ್ಲ, ಪಾಪ ದೂರ ತಳ್ಬಿಟ್ಟಿದ್ದಾರೆ, ಅಲ್ಲಿ ನೋಡೋಕ್ಕೆ ನಮ್ಗೆ ಟೈಮ್ ಕೊಡಲ್ಲ. ದೇವಿಗೆ ನೈವೇದ್ಯವನ್ನು ಇಟ್ಟಿದ್ದಾರೆ. ದೇವಿ ನೈವೇದ್ಯವನ್ನು ಸೇವಿಸೋಕ್ಕೆ ಟೈಮೇ ಕೊಡ್ತಾ ಇಲ್ಲ. ದೇವಿಗೆ ಹಸಿವಾಗಿದೆ, ಹಸಿವಿನಿಂದ ಸಮಸ್ಯೆಗಳಾಗ್ತವೆ ನೋಡಿ. ದೇವರಿಗೆ ಹಸಿವಾಗತ್ತಂತೆ. ಇದು ಮೌಢ್ಯ ಅಲ್ವೇ? ಇವರು ಜ್ಞಾನಿಗಳ, ಇವರು ರಾಜಗುರುಗಳ, ಸಮಾಜಕ್ಕೆ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸೊ ಅಜ್ಞಾನಿಗಳ ಈ ಪ್ರಪಂಚದಲ್ಲಿ, ಮೌಢ್ಯದ ಈ ಪ್ರಪಂಚದಲ್ಲಿ ಎಲ್ಲವನ್ನು ಸರಿ ಮಾಡಿ ಸರಿಯಾಗೋಕ್ಕಾಗಲ್ಲ. ಯಾಕಂದರೆ ಮೌಢ್ಯವನ್ನು ಬಿತ್ತೋರೇ ಜಾಸ್ತಿ ಇದ್ದಾರೆ. ಡೈರೆಕ್ಟಾಗಿ ನ್ಯೂಸ್ ಪೇಪರಲ್ಲಿ ಬಂದಿದ್ದೀರಿ, ದೇವರಿಗೆ ಹಸಿವಾಗತ್ತಾ? ನೈವೇದ್ಯ ಇಡೋದು ಒಂದು ಸಂಕೇತ. ಭಗವಂತ ಎಲ್ಲವನ್ನು ನಾನು ಸೇವಿಸ್ತಾ ಇದ್ದೀನಿ, ನಿನಗೆ ತೋರಿಸ್ಬಿಟ್ಟು ಪರ್ಮಿಷನ್ ತಗೊಳ್ಳೋದು ಭಗವಂತನಿಂದ. ಕೃತಜ್ಞತಾ ಮನೋಭಾವ ಅಷ್ಟೇ. ಯಾವ ದೇವರು ಯಾವ ನೈವೇದ್ಯವನ್ನು ತಿನ್ನೋದಿಲ್ಲ. ಅದು ಒಂದು ಪದ್ಧತಿ, ನಾನೇ ಕೊನೆಗೆಲ್ಲ ತಗೊಂಡು ತಿನ್ನೋದು. ಅದಕ್ಕೆ ಒಂದು ಕೃತಜ್ಞತಪ್ಪ, ಇಷ್ಟೊಂದು ಸ್ವಾದಿಷ್ಟವಾದ ಎಲ್ಲ ವಿಧ ವಿಧದ ಆಹಾರಗಳನ್ನು ದೇವರೇ ನೀನು ನನಗೆ ಕೊಟ್ಟಿದ್ದೀಯಾ, ಎಷ್ಟೊಂದು ಸ್ವಾದಿಷ್ಟ, ಇದೆಲ್ಲ ನಾನೇ ಸೇವಿಸ್ತಾ ಇದ್ದೀನಿ ಅಂತ ಅವನಿಗೆ ತೋರಿಸಿ ನೀನು ಪರ್ಮಿಷನ್ ತಗೊಂಡು ಸಂಭ್ರಮಿಸುವುದು. ಇಷ್ಟೆಲ್ಲ ನನಗೆ ಕೊಟ್ಟಿದೆಯಲ್ಲಪ್ಪ, ಆ ಸಂಭ್ರಮಿಸುವ ಕ್ಷಣವೇ ನೈವೇದ್ಯ ಇಡ್ತೀವಿ. ಒಳ್ಳೆ ರುಚಿಯಾಗಿ ಮಾಡಿ ಇಡ್ತೀವಿ ಭಗವಂತನಿಗೆ. ತುಂಬ ಶ್ರೇಷ್ಠವಾದ ಆಹಾರಗಳನ್ನು ಇಡ್ತೀವಿ, ಕೊನೆಗೆ ನಾವು ತಿಂತೀವಿ. ಇಷ್ಟೇ. ದೇವರಿಗೆ ಹಸಿವಾಗಿಲ್ಲ. ಹಸಿವಾಗುವುದು ಮಾನವನಿಗೆ. ಶಕ್ತಿಗೆ ಹಸಿವಿಲ್ಲ, ಬಿಸಿಲಿಗೆ ಹಸಿವಿಲ್ಲ, ನೀರಿಗೆ ಹಸಿವಿಲ್ಲ, ಗಾಳಿಗೆ ಹಸಿವಿಲ್ಲ. ಹಸಿವು ಅನ್ನತಕ್ಕಂಥದ್ದು ಮಾನವನಿಗೆ, ಈ ಕ್ಷಣಿಕವಾದ ದೇಹಕ್ಕೆ. 2 ಗಂಟೆ 3 ಗಂಟೆ ಆದ್ಮೇಲೆ ಪುನಃ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಈ ಮಾಗುವ ದೇಹಕ್ಕೆ, ಕೊನೆಯಾಗುವ ದೇಹಕ್ಕೆ ಹಸಿವಿದೆ.
ಆದರೆ ನಿರಂತರವಾದ ಶಕ್ತಿಗೆ ಹಸಿವಿಲ್ಲ. ಯಾಕೆಂದರೆ ಅದಕ್ಕೆ ರೂಪವಿಲ್ಲ, ಅದಕ್ಕೆ ಕಾಲವಿಲ್ಲ. ಶಕ್ತಿ ಕಾಲ ಇದೆಯಾ? ರೂಪ ಇದೆಯಾ? ಟೈಮ್ ಲಿಮಿಟ್ ಇದೆಯಾ? ಅದಕ್ಕೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಯಾವುದಾದ್ರು ರೋಗ ಬರುತ್ತಾ? ಏನೇನೂ ಇಲ್ಲ. ಸೊ ಹೀಗೆ ಸಮಾಜದಲ್ಲಿ ನಾನಾ ಅಜ್ಞಾನಗಳನ್ನು ಬಿತ್ತತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಅದರಿಂದ ಹೊರಗಡೆ ಬನ್ನಿ. ದೀಪಾವಳಿ ಹಬ್ಬದ ದಿನ ಮನಸ್ಸಿನಲ್ಲಿ ಚಿಂತನೆ ಮಾಡಿ, ನಾನು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುತ್ತಿದ್ದೇನೆ ಎಂದರೆ ನಾನು ಎಲ್ಲ ಅಜ್ಞಾನವನ್ನು ಮರೆತು ಜ್ಞಾನದ ಕಡೆ ಹೋಗ್ತಾ ಇದ್ದೀನಿ. ಜ್ಞಾನ, ಸತ್ಯವಾದ ನಿಜವಾದ ಜ್ಞಾನ ಅಂದರೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದು, ಪ್ರಕೃತಿಯನ್ನು ಗೌರವಿಸುವುದು, ಪ್ರಕೃತಿಗೆ ಕೃತಜ್ಞತೆ ತೋರಿಸುವುದು. ನಿಜವಾದ ನಿನ್ನ ಮನಸ್ಸಿನಲ್ಲಿ ಕೃತಜ್ಞತೆ ಇದ್ದರೆ ದೀಪಾವಳಿ ಹಬ್ಬದ ದಿನ ಯಾರೂ ಪಟಾಕಿ ಹೊಡೆಯಲ್ಲ, ಈ ವಿಡಿಯೋ ನೋಡೋರಂತೂ. ಯಾಕೆಂದರೆ ಪೊಲ್ಯೂಷನ್ ತುಂಬೋಗ್ಬಿಟ್ಟಿದೆ, ತುಂಬ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅಕ್ಕಪಕ್ಕದ ಜನಗಳು ಜಾಸ್ತಿ ಇದ್ದಾರೆ, ತುಂಬ ಜನಕ್ಕೆ ಸಮಸ್ಯೆ ಆಗುತ್ತೆ. ಅದರಿಂದ ನಾನು ಗೌರವಿಸಬೇಕು, ಪಟಾಕಿಯನ್ನು ಹೊಡೆಯಬಾರದು. ದೀಪ ಹಚ್ಚಿ ಊಟ ಮಾಡಿ ಸಂಭ್ರಮಿಸಿ. ಯಾಕಂದರೆ ಎಲ್ಲರೂ ಸ್ವಾರ್ಥಿಗಳು ಜಾಸ್ತಿ ಇದ್ದಾರೆ. ಅವನು ಚೆನ್ನಾಗಿರ್ಬೇಕಷ್ಟೇ, ಬೇರೆ ಹೆಂಗಾರ ಹಾಳಾಗೋಗ್ಲಿ ಅಂತ ಮನಸ್ಥಿತಿ ಜಾಸ್ತಿ ಇದೆ. ಮೌಢ್ಯ ಬಿತ್ತಕ್ಕಂಥವರು ಜಾಸ್ತಿ ಇದ್ದಾರೆ, ಅಜ್ಞಾನ ತುಂಬತಕ್ಕಂಥವರು ಜಾಸ್ತಿ ಇದ್ದಾರೆ. ಎಚ್ಚರದಿಂದಿರಿ. ನಿಮ್ಮ ಈ ದೀಪಾವಳಿಯ ಹಬ್ಬದ ಸಂಭ್ರಮ ಜ್ಞಾನದಿಂದ ಸಂಭ್ರಮಿಸುವ ಕಡೆ ಹೋಗಲಿ. ಸಂಭ್ರಮಿಸುವುದು ಎಂದರೆ ಮನೆಯಲ್ಲಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಊಟ ಮಾಡಿ, ಆ ಊಟ ಕೊಟ್ಟಂಥ ದೇವರಿಗೆ ಕೃತಜ್ಞತೆ ಅರ್ಪಿಸಿ. ಅಷ್ಟು ಸಾಕು. ಅದೇ ನಿಜವಾದ ಹಬ್ಬ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.